ಬಾಂಬು ಮತ್ತು ಪಿಸ್ತೂಲ್ಗಳು ಕ್ರಾಂತಿಯನ್ನ ತರುವುದಿಲ್ಲ. ಕ್ರಾಂತಿಯ ಕತ್ತಿಯನ್ನ ಆಲೋಚನೆಗಳ ಸಾಣೆಕಲ್ಲಿನ ಮೇಲೆ ತೀಕ್ಷ್ಣಗೊಳಿಸಲಾಗುತ್ತದೆ. ಇದು ಅಂದು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಅಡಿಪಾಯವನ್ನೇ ಅಲುಗಾಡಿಸಿದ ಕ್ರಾಂತಿಕಾರಿ ಯೋಗಿ ಭಗತ್ ಸಿಂಗ್ ಅವರು ಗುಡುಗಿದ ಮಾತುಗಳು. ಇದೇ ಕ್ರಾಂತಿಕಾರಿ ಕಿಚ್ಚಿನೊಂದಿಗೆ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಭಗತ್ ಸಿಂಗ್ ಅವರ ಹುತಾತ್ಮ ದಿನವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ದೇಶ ಪ್ರೇಮದ ಕಿಚ್ಚು ಹಚ್ಚಿದ ಜಿಲ್ಲಾಧ್ಯಕ್ಷರಾದ ಈಶ್ವರ್ ರವರು ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಯುವ ಜನತೆಗೆ ಸ್ಫೂರ್ತಿಯ ಮಾತುಗಳನ್ನಾಡಿದರು. ಕೇವಲ 23ನೇ ವಯಸ್ಸಿನಲ್ಲಿ ಬದುಕಿನ 100 ಕನಸುಗಳಿರಬೇಕಾದ ಹಂತದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ನೇಣುಗಂಬವನ್ನ ಮುದ್ದಾಡಿದ ಗಟ್ಟಿ ಗುಂಡೆಗೆಯ ವ್ಯಕ್ತಿ ಭಗತ್ ಸಿಂಗ್. ಇವತ್ತು ನಮ್ಮ ಯುವಕರು ದಾರಿ ತಪ್ಪುತ್ತಿದ್ದಾರೆ. ಶಿಕ್ಷಣದ ಜೊತೆಗೆ ದೇಶ ಪ್ರೇಮದ ರಕ್ತ ನಿಮ್ಮ ನರನಾಡಿಗಳಲ್ಲಿ ಹರಿಯಬೇಕು. ಭಗತ್ ಸಿಂಗ್ ಅವರ ಬಲಿದಾನ ಕೇವಲ ಇತಿಹಾಸದ ಪುಟವಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಉರಿಯಬೇಕಾದ ಜ್ವಾಲೆ. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಜಿಲ್ಲಾಧ್ಯಕ್ಷರಾದ ಈಶ್ವರ್, ಗೌರವಾಧ್ಯಕ್ಷರಾದ ಪುಟ್ಟಮ್ಮ, ತಾಲೂಕು ಅಧ್ಯಕ್ಷರಾದ ಸೈಯದ್ ಅನ್ಸರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಲಕ್ಕೂರು, ಜಿಲ್ಲಾ ಉಪಾಧ್ಯಕ್ಷರಾದ ಬೆಳವಾಡಿ ರಾಜಪ್ಪ, ಟೌನ್ ಅಧ್ಯಕ್ಷರಾದ ಅಜಿತ್, ಮಹಿಳಾ ಘಟಕದ ಉತ್ತರಾಜಮ್ಮ, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಅಂಗ್ಲ ಹೋಬಳಿ ಘಟಕದ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಸ್ವಾಮಿ ಸೇರಿದಂತೆ ಹಲವಾರು ದೇಶ ಪ್ರೇಮಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವ್ಯಕ್ತಿಗಳನ್ನು ಕೊಲ್ಲಬಹುದು, ಆದರೆ ಅವರ ಆಲೋಚನೆಗಳನ್ನು ಯಾವತ್ತೂ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಭಗತ್ ಸಿಂಗ್ ಅವರ ಆಶಯದಂತೆ ಸದೃಢ ಹಾಗೂ ಸುಶಿಕ್ಷಿತ ಭಾರತವನ್ನು ಕಟ್ಟೋಣ. ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.